ಇವತ್ತು ಬಂದಿದ್ದೀವಿ ಮಹಾಲಕ್ಷ್ಮಿ ಟೆಂಪಲ್ ಕೊಲ್ಲಾಪುರಕ್ಕೆ. ಇಲ್ಲಿ ಒಂದು ವಿಶೇಷವಾಗಿದೆ ಫ್ರೆಂಡ್ಸ್. ಕೊಲ್ಲಾಪುರದಲ್ಲಿ ಏನಂದರೆ ಈ ದೇವಸ್ಥಾನದಲ್ಲಿ ಎರಡು ದೇವಸ್ಥಾನದೂ ಒಂದೇ ಕಡೆ ಇದೆ. ಭಾಳ ವಿಶೇಷವಾದಂತಹ ಗುಡಿ ಇದು. ಮಹಾಲಕ್ಷ್ಮಿ ಟೆಂಪಲ್ ಮತ್ತು ಅಂಬಾಭವಾನಿ ಟೆಂಪಲ್ ಎರಡು ಕೂಡ ಒಂದೇ ಕಡೆ ಸೇರ್ತದೆ. ತುಂಬ ವಿಶೇಷವಾಗಿದೆ, ತುಂಬ ಪುರಾತನವಾದ ಟೆಂಪಲ್ ಇದು. ತುಂಬ ವಿಶೇಷವಾಗಿದೆ. ಇಲ್ಲಿ ಎರಡು ಟೆಂಪಲ್ ಒಂದೇ ಕಡೆ ನೋಡೋದು ಮೋಸ್ಟ್ಲಿ ನಮ್ಮ ಭಾರತದಲ್ಲಿ ಇದೇ ಒಂದೇ ಗುಡಿ ಅನ್ಕೊಳ್ತೀನಿ ನಾನು. ವಾವ್, ವಾಟ್ ಅಮೇಜಿಂಗ್, ತುಂಬ ಅದ್ಭುತವಾಗಿದೆ. ನೋಡಿ, ಈಗ ನಾನು ಮೊದಲು ಹೋಗ್ತಾ ಇರೋಂಥ ಟೆಂಪಲು అంబాభవాని టెంపుల్. నీళ్ళ మీద పడే వరకు చెవులు మూసుకుంటాను. ಎಷ್ಟು ಅದ್ಭುತವಾಗಿದೆ, ತುಂಬ ಅದ್ಭುತವಾಗಿದೆ. ಅದ್ಭುತವಾಗಿ ಮಳೆನೂ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ವಾವ್. ಮೊದಲು ನಾವು ಅಂಬಾಭವಾನಿ ಗುಡಿಗೆ ಹೋಗೋಣ ಫ್ರೆಂಡ್ಸ್, ನಂತರ ಮಹಾಲಕ್ಷ್ಮಿ ಟೆಂಪಲ್ ತೋರಿಸ್ತೇನೆ ನಿಮಗೆ. ಮೊದಲು ನಾವು ಅಂಬಾಭವಾನಿ ಗುಡಿ ದರ್ಶನ ಮಾಡ್ಕೊಳ್ಳೋಣ. ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್, ತುಂಬ ಅದ್ಭುತವಾಗಿದೆ. ನೋಡೋಕೆ ಕಣ್ಣು ಸಾಲ್ತಾ ಇಲ್ಲ ನನಗೆ. ತುಂಬ ಸ್ಪೆಷಲ್ ಆಗಿದೆ. ಚಪ್ಪಲಿ ನಾವು ಬಿಟ್ಬಿಡೋಣ. ಇಲ್ಲಿ ಅಕ್ಕ ನಿಂತಿದ್ದಾರೆ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಒಳಗಡೆ ಹೋಗ್ತಿದ್ದೆ, ಗರ್ಭಿಣಿ ಒಳಗಡೆ ಹತ್ರ. ನೋಡಿ, ದೇವ್ರ ಸಾಮಾನೆಲ್ಲ ಇಲ್ಲಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವ್ರ ಸಾಮಾನೆಲ್ಲ. ತುಂಬ ಪುರಾತನ ಗುಡಿ ಫ್ರೆಂಡ್ಸ್ ಇದು. ನಿನ್ನೆ ನಾನು ಬಂದಿದ್ದೆ ಫ್ರೆಂಡ್ಸ್, ಸಂಡೇ ಇರೋದ್ರಿಂದ ತುಂಬ ರಶ್ ಇತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಇವತ್ತು ಸ್ವಲ್ಪ ಫ್ರೀ ಇದೆ, ಮಂಡೇ ಅಲ್ವಾ, ಸ್ವಲ್ಪ ಫ್ರೀ ಇದೆ. ಮಕ್ಕಳನ್ನ ಕರ್ಕೊಂಬಂದ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಇಲ್ಲಿ ದೇವ್ರ ದರ್ಶನ ಆಗುತ್ತೆ. ಆಮೇಲೆ ಇನ್ನೊಂದು ವಿಶೇಷ ಇದೆ ಫ್ರೆಂಡ್ಸ್, ಇಲ್ಲಿ ಬಾವಿ, ಹಳೇ ಕಾಲದ ಬಾವಿ ಇದೆ. ಇದು ನೀರು ಬತ್ತೋದಿಲ್ಲ ಅಂತ ಹೇಳ್ತಾರೆ, ಬಟ್ ನೋಡಬೇಕು ಫ್ರೆಂಡ್ಸ್. ಇದು ನೀರು ಬತ್ತೋದೇ ಇಲ್ಲ ಅಂತ ಹೇಳ್ತಾರೆ. ಮಳೆಗಾಲ, ಚಳಿಗಾಲ, ಬೇಸಿಗೆಕಾಲ, ಯಾವ ಕಾಲ, ಎಲ್ಲ ಕಾಲದಲ್ಲಿ ಇದು ನೀರು ಬಾವಿ ಬತ್ತೋದಿಲ್ಲ ಅಂತ. ಆಮೆ ಬಾವಿ ಅಂತ ಇದು, ಆಮೆ ಆಕಾರದಲ್ಲಿದೆ ಬಾವಿ. ತುಂಬ ಸುಂದರವಾಗಿದೆ ಫ್ರೆಂಡ್ಸ್, ತುಂಬ ಸುಂದರವಾಗಿದೆ. ಈಗ ನಾವು ಅಂಬಾಭವಾನಿ ಗುಡಿಯಿಂದ ಹೊರಗೆ ಬರ್ತಾ ಇದ್ದೀವಿ ದರ್ಶನ ಮುಗಿಸ್ಕೊಂಡು. ತುಂಬ ಪುರಾತನ ದೇವಸ್ಥಾನ ಇದು, ತುಂಬ ವಿಶಿಷ್ಟವಾಗಿದೆ, ತುಂಬ ಶಕ್ತಿಶಾಲಿ ದೇವರು ಕೂಡ. ಅಂಬಾಭವಾನಿ ಆಗಿರ್ಬೋದು, ಮಹಾಲಕ್ಷ್ಮಿ ದೇವಿ ಆಗಿರ್ಬೋದು. ಆಮೇಲೆ ಇದೆಲ್ಲ ಹೋಟ್ಲ ಇದೆ ನೋಡಿ ಫ್ರೆಂಡ್ಸ್, ಎಲ್ಲ ಸಿಗುತ್ತೆ. ಮಹಾರಾಷ್ಟ್ರದ ಫುಡ್ಡು, ಪಡ್ಡು, ಆಮೇಲೆ ವಡಪಾವ್, ಆಮೇಲೆ ವಾಟರ್ ಬಾಟಲ್ಸು. ಈ ಕಡೆ ಪಡ್ಡುಗೆ, ನಮ್ಮ ಕಡೆ ಪಡ್ಡು ಅಂತಾರೆ, ಈ ಕಡೆ ಎಲ್ಲ ಅಪ್ಪೆ ಅಂತಾರೆ. ಅಪ್ಪೆ ಇಲ್ಲಿ ನೋಡ್ಬೋದು ನೀವು, ಅಪ್ಪೆ ಅಂತಾರೆ. ವಡೆ ಪಡ್ಡುಗೆ ಅಪ್ಪೆ ಅಂತಾರೆ. ತುಂಬ ಸುಂದರವಾಗಿದೆ ಫ್ರೆಂಡ್ಸ್. ಮಳೆ ಬೇರೆ ಹೊಡಿತಾ ಇದೆ. ಈ ಟೆಂಪ್ಲಿಂದ ನೋಡ್ರಿ, ಈ ಟೆಂಪ್ಲಿಂದ ಜಸ್ಟ್ ಒಂದು 300 ಮೀಟರ್ಸ್ ಹೋದರೆ ಸಾಕು, ಮಹಾಲಕ್ಷ್ಮಿ ಟೆಂಪಲ್ ಇಲ್ಲೇ ಪಕ್ಕದಲ್ಲೇ ಇದೆ. ಇಲ್ಲಿ ನಾನು ಹೋಗ್ತಾ ಇದ್ದೀನಿ. ನಿನ್ನೆ ನಾನು ತುಂಬ ರಶ್, ಸಂಡೇ ಇರೋದ್ರಿಂದ ತುಂಬ ರಶ್ ಇರೋದ್ರಿಂದ ದರ್ಶನ ಮಾಡೋಕ್ಕಾಗಲಿಲ್ಲ. ಇವತ್ತು ಸೋಮವಾರ 10ನೇ ತಾರೀಕು, ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ ಇವತ್ತು. ನೋಡಿ ಫ್ರೆಂಡ್ಸ್, ಎಲ್ಲೆಲ್ಲಿಂದ ದೂರದಿಂದ ಬರ್ತಾರೆ. ಮಹಾರಾಷ್ಟ್ರ, ಕರ್ನಾಟಕ,
ತಮಿಳ್ನಾಡಿಂದ ನಮ್ಮ ಉಡುಪಿ ಹೋಟ್ಲು ಇಲ್ಲಿದೆ. ಮಹಾರಾಷ್ಟ್ರದಲ್ಲಿ ಉಡುಪಿ ಹೋಟ್ಲ್ ಅಂತೇಳಿ, ಉಡುಪಿ ಅಲಂಕಾರ ಅಂತೇಳಿ ಉಡುಪಿ ಹೋಟ್ಲಿದೆ. ವೆಜ್ ಹೋಟ್ಲ್. ತುಂಬ ಸುಂದರವಾಗಿದೆ ಫ್ರೆಂಡ್ಸ್, ತುಂಬ ಸುಂದರವಾಗಿದೆ. ಆಮೇಲೆ ಮಹಾಲಕ್ಷ್ಮಿ ಟೆಂಪಲ್ ಏನೋ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಪೇಂಟ್ ಹೊಡಿತಾ ಇದ್ದಾರೆ ಹೊಸದಾಗಿ. ನೀವು ನೋಡ್ಬೋದು, ಬಟ್ಟೆ ಎಲ್ಲ ಸುತ್ತಿದ್ದಾರೆ. ಒಳಗಡೆ ಹೋಗೋಣ ಫ್ರೆಂಡ್ಸ್. ದರ್ಶನ ಇವತ್ತೇನು ಚೆನ್ನಾಗಾಗುತ್ತೆ ಅನಿಸುತ್ತೆ, ಬೇಗನೆ ಆಗ್ಬೋದು, ಜನನೇ ಇಲ್ಲ. ನಿನ್ನೆ ತುಂಬ ರಶ್ ಇತ್ತು, ಇವತ್ತೇನು ಅಷ್ಟು ರಶ್ ಕಾಣ್ತಾ ಇಲ್ಲ ನನಗೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಇವತ್ತೇನು ಜನನೇ ಕಾಣ್ತಾ ಇಲ್ಲಲ್ಲ ಫ್ರೆಂಡ್ಸ್. ನಿನ್ನೆ ಇದೆಲ್ಲ ತುಂಬ ಹೋಗ್ಬಿಟ್ಟಿದೆ, ತುಂಬ ಇದೆಲ್ಲ ನೋಡಿ ಇಷ್ಟೆಲ್ಲ ದಾಟ್ಕೊಂಡು ಹೋಗಬೇಕು. ಇವತ್ತೇನು ನೇರವಾಗಿ ಚೆನ್ನಾಗಿ ಡೈರೆಕ್ಟಾಗಿ ದರ್ಶನ ಮಾಡ್ಬೋದು ಅನಿಸ್ತಾ ಇದೆ. ಒಳಗೆ ಹೋದ್ಮೇಲೆ ನಾನು ಕ್ಯಾಮ್ರಾ ಆನ್ ಮಾಡ್ತೀನಿ ಫ್ರೆಂಡ್ಸ್. ಜನ ಅಂತ ರಶ್ ಇದೆ ಫ್ರೆಂಡ್ಸ್. ಇಲ್ಲೊಬ್ಬ ಅಜ್ಜ ಇದ್ದಾರೆ, ಅಜ್ಜ ನಮಗೆ ಊಟದ ಟೋಕನ್ ಕೊಡ್ತಾ ಇದ್ದಾರೆ. ಇದು ಊಟದ ಟೋಕನ್. ಊಟ ತುಂಬ ಫ್ರೀ ಇರುತ್ತೆ. ಸೆಕ್ಯೂರಿಟಿ CC ಕ್ಯಾಮ್ರಾ ಎಲ್ಲ ತುಂಬ ಸೆಕ್ಯೂರಿಟಿ ತುಂಬ ಟೈಟ್ ಇದೆ ಫ್ರೆಂಡ್ಸ್. ಲೈನ್ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ. ಎಲ್ಲ ದಾರ ಸಿಗುತ್ತೆ, ಆಮೇಲೆ ದೇವಿದು ಮೂರ್ತಿ ಸಿಗುತ್ತೆ ಪೂಜೆ ಮಾಡೋಕ್ಕೆ. ಎಲ್ಲ ಪೂಜೆ ಸಾಮಾನು ಸಿಗುತ್ತೆ. ಹಾಗಲ್ವಾ ಅದು ನನ್ನ ಮಗಳಿಗೆ. ನೋಡಿ ಫ್ರೆಂಡ್ಸ್, ದೇವ್ರದ್ದು ಪೂಜೆ ಮಾಡೋಂಥ ಸಾಮಾನು, ಪೂಜೆ ಮಹಾಲಕ್ಷ್ಮಿ ಫೋಟೋ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ನೋಡಿ, ಗುಡಿಗೆ ಪೇಂಟ್ ಹೊಡಿತಾ ಇದ್ದಾರೆ. ಮಳೆ ಬೇರೆ ತುಂಬ ಬರ್ತಾ ಇದೆ. ಮನೋಹರವಾಗಿದೆ ಫ್ರೆಂಡ್ಸ್, ತುಂಬ ಮನೋಹರವಾಗಿದೆ. ಲೈಫಲ್ಲಿ ಒಂದ್ಸರಿ ವಿಸಿಟ್ ಮಾಡಲೇಬೇಕು ಮಹಾಲಕ್ಷ್ಮಿ ಟೆಂಪಲ್. ವಾವ್, ದೇವಿ ಪಾದ ಫ್ರೆಂಡ್ಸ್, ಪಾದ ಪುರಾತನ ಆಲಮರ. ಮಳೆ ಬರ್ತಾ ಇದೆ ಫ್ರೆಂಡ್ಸ್, ಮಳೆ ತುಂಬ ಚೆನ್ನಾಗಿದೆ. ಮಳೆಯಲ್ಲಿ ಗುಡಿ ನೋಡೋಕ್ಕೆ ಭಾಳ ಚೆನ್ನಾಗಿದೆ. ವಾವ್, ನೋಡಿ ಲೈನ್ ಎಷ್ಟು ದೂರ ಇದೆ ನೋಡಿ ಫ್ರೆಂಡ್ಸ್. ಲೈನ್ ಅಲ್ಲಿವರೆಗಿದೆ ಫ್ರೆಂಡ್ಸ್. ಇನ್ನೂ ಪೇಂಟ್ ಆಗಿಲ್ಲ ಫ್ರೆಂಡ್ಸ್, ಇವಾಗಿನ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಫಿನಿಶಿಂಗ್ ಮಾಡಿಲ್ಲ, ಇನ್ನು ಪೇಂಟ್ ಆಗ್ತಾ ಇದೆ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾವು ಹೋಗಬೇಕಾದ್ರೆ ದಾರಿಯಲ್ಲಿ ತಿರುಪತಿ ವೆಂಕಟರಮಣ ಸ್ವಾಮಿದು ದರ್ಶನ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ತಿರುಪತಿ ವೆಂಕಟ ಸ್ವಾಮಿದು ದರ್ಶನ ಮಾಡ್ತಾ ಇರ್ತೀವಿ ನಾವು ಈಗ. ನೋಡಿ, ಹೀಗೆ ಹೋದರೆ ಮುಂದೆ ಮಹಾಲಕ್ಷ್ಮಿ ದೇವಿಯ ದರ್ಶನ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಲೈನ್ ಹೇಗೆ ಥರ ಇದೆ. ಸೋಮವಾರ ಆದರೂ ಕೂಡ ಇವತ್ತು. ನೋಡಿ ಫ್ರೆಂಡ್ಸ್, ಗರ್ಭಗುಡಿ ಒಳಗೆ ಹೋಗ್ತಾ ಇದ್ದೀವಿ ಮಹಾಲಕ್ಷ್ಮಿ ದರ್ಶನ ಮಾಡೋದಕ್ಕೆ. ಓ
ब्यूटीफुल कौन सा फूल है? कमल 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 फूल वेरी ब्यूटीफुल लक्ष्मी का लक्ष्मी कमल में ಕಮಲ್ ಫುಲ್ ಮೇ ರೈಟ್ ಹೌದು ಒಂದು ಗಂಟೆ ನಂತರ ಇವಾಗ ದರ್ಶನಕ್ಕೆ ಒಳಗಡೆ ಬರ್ತಾ ಇದ್ರು ಫ್ರೆಂಡ್ಸ್ ಒಳಗಡೆ ಹೋಗೋಣ ನೋಡಿ ಲೈನ್ ಯಾವ ಥರ ಇದೆ ಇನ್ನು ಇದು ಫ್ರೆಂಡ್ಸ್ ಹುಂಡಿ ಕಾಣ್ತಾ ಇದೆ ದೇವರ ಹುಂಡಿಗೆ ಅಮೌಂಟ್ ಹಾಕ್ಬೋದು ವಾವ್ ಒಳಗಡೆ ಫೋಟೋ ಅಲವೆಲ್ಲ ಇಲ್ಲ ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಫೋಟೋ ಅಲವಿಲ್ಲ ಒಳಗಡೆ ಸಿ ಸಿ ಕ್ಯಾಮ್ರಾ ಎಲ್ಲ ಸೆಕ್ಯೂರ್ ಇದೆ ಹೀಗಾಗಿ ನಾವು ಏನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಪೊಲೀಸರು ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ವಿಡಿಯೋ ಮಾಡಬಾರ್ದು ಅಂತ ಅದಕ್ಕೆ ಹೊರಗಡೆ ಬಂದೀವಿ ಫ್ರೆಂಡ್ಸ್ ನೋಡಿ ಯಾರೋ ಉದ್ರ ಪಾಪ ಡೈರೆಕ್ಟಾಗಿ ಹೋಗ್ತಾ ಇದ್ದಾರೆ ಒಳಗಡೆ ದರ್ಶನಕ್ಕೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ನೀವು ಶಾಪಿಂಗ್ ಮಾಡ್ಬೋದು ಕುಂಕುಮ ದೇವ್ರ ಸಾಮಾನೆಲ್ಲ ತುಂಬ ಹೆಣ್ಮಕ್ಳಿಗೆ ಬೇಕಾದಂಥ ಸರಗಳು ಎಲ್ಲ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ತುಂಬ ಸುಂದರವಾದ ಫೋಟೋಗಳು ಪ್ರಸಾದ ಲಡ್ಡು ನೋಡಿ ಫ್ರೆಂಡ್ಸ್ ಇದೆ ಮನಮೋಹಕ ಮಹಾಲಕ್ಷ್ಮಿ ಟೆಂಪಲ್ ಇನ್ನೂ ಪೇಂಟ್ ಮಾಡ್ತಾ ಇದ್ದಾರೆ ಮಳೆ ಬೇರೆ ಜಿಂಜನಿ ಬರ್ತಾ ಇದೆ ಈ ಮಳೆಯಲ್ಲಿ ಈ ಗುಡಿಯಲ್ಲಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಮಾತ್ರ ವಾವ್ ಲೈಫಲ್ಲಿ ಒಂದು ಟೈಮ್ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ತುಂಬ ಸುಂದರವಾದ ಟೆಂಪಲ್ ಹೆಣ್ಮಕ್ಳಿಗಂತೂ ಸರಗಳ ಹಬ್ಬ ಫ್ರೆಂಡ್ಸ್ ನಾವು ಗುಡಿನ ಸುತ್ತಾ ಇದ್ದೀವಿ ನೋಡಿ ನೀವು ಏನಾದರೂ ಫೋಟೋಸು ಅದು ದೇವ್ರ ಸರಗಳು ಮಕ್ಕಳ ಸರಗಳು ಮಕ್ಕಳ ಆಟ ಸಾಮಾನುಗಳು ಏನು ಬೇಕಾದ್ರೂ ನೀವು ತೊಗೋಬೋದು ಇಲ್ಲಿ ಬಂದರೆ ತೊಗೋಬೋದು ತುಂಬ ಚೆನ್ನಾಗಿದೆ ವಾವ್ ಇಷ್ಟು ಆವಾಗಿನ ಕಾಲದಲ್ಲಿ ಇಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಫ್ರೆಂಡ್ಸ್ ಇದೆಲ್ಲ ವಾವ್ ವೆರಿ ಅಮೇಝಿಂಗ್ ವೆರಿ ಅದ್ಭುತ ನೋಡೋಕೆ ಕಣ್ಣು ಸಾಲಲ್ಲ ಗೆಳೆಯರೆ ನೋಡಲೇಬೇಕಿದು ಹಾಂ 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 ಮಳೆಯಲ್ಲಿ ತುಂಬ ಸುಂದರವಾಗಿದೆ ನಾವೀಗ ಗುಡಿ ಸುತ್ತಾಗ್ತಾ ಇದ್ದೀವಿ ಫ್ರೆಂಡ್ಸ್ ನೋಡಿ ಇಲ್ಲಿ ಸಿದ್ಧಿವಿನಾಯಕ ಟೆಂಪಲ್ ಇದೆ ಒಳಗಡೆನೆ ದೇವಿ ದರ್ಶನ ಆದ ನಂತರ ಹಂಗೆ ತಿರುಗಾದ್ರೆ ಗಣೇಶನ ಟೆಂಪಲ್ ಕೂಡ ಇದೆ ಇಲ್ಲಿ ದರ್ಶನ ಮಾಡ್ಬೋದು ವಾವ್ ನೋಡಿ ಇಲ್ಚಿ ಎಷ್ಟು ದೊಡ್ಡದಾಗಿದೆ ಸೂಪರಾಗಿದೆ ಇಲ್ಚಿ ಮನಮೋಹಕ ಇಲ್ಚಿ ಒಬ್ಬ ಯಾರು ಪೂಜೆ ಮಾಡಿಸ್ತಿದ್ದಾರೆ ಫ್ರೆಂಡ್ಸ್ ನೋಡಿ ದೇವ್ರ ಪೂಜೆ ಮಾಡಿಸ್ತಾ ಇದ್ದಾರೆ ಫ್ಯಾಮಿಲಿ ಕರ್ಕೊಂಬಂದು ದೇವ್ರ ಪೂಜೆ ಮಾಡಿಸ್ತಾ ಇದ್ದಾರೆ
ಸ್ಪೆಷಲಾಗಿ ಪೂಜೆ ಮಾಡಿಸ್ತಾ ಇದ್ದಾರೆ, ನೀವು ನೋಡ್ಬೋದು. ನಾವು ದೇವಸ್ಥಾನ ಸುತ್ತುವರಿತಾ ಇದ್ದೀವಿ. ಇದು ನೋಡಿ ಶ್ರೀ ದತ್ತ ಮಂದಿರ ಅಂತ ಹೇಳ್ಬಿಟ್ಟು. ನಿಮಗೊಂದು ವೇಳೆ ಲೈನಲ್ಲಿ ನಿಂತ್ಕೊಳ್ಳೋಕೆ ಆಗಿಲ್ಲ, ದರ್ಶನ ಮಾಡೋಕ್ಕೆ ತೊಂದರೆ ಆಯಿತು ಅಂದರೆ ನೀವು ದೂರದಿಂದ ದರ್ಶನ ಮಾಡ್ಬೋದು. ಮುಖ ದರ್ಶನ ಪ್ರವೇಶ ಅಂತ ಹೇಳ್ಬಿಟ್ಟಿದ್ದು ನೋಡಿ. ನೀವು ಈ ಥರ ಹೋಗಿ ಮುಖ ದರ್ಶನ ಪ್ರವೇಶ ಅಂತೇಳಿದೆ. ನೀವು ಬೇಕಾದರೆ ಹೋಗಿ ಇಲ್ಲಿಂದ ನೇರವಾಗಿ ಲೈನಾಗಿ ನಿಂತ್ಕೊಳ್ಳಲ್ಲ ಆಗದೇ ಇರೋರು ಅಥವಾ ಅರ್ಜೆಂಟ್ ಇರೋರು ಇಲ್ಲಿ ಹೋಗಿ ದರ್ಶನ ಮಾಡ್ಬೋದು. ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ಇನ್ನೂ ಮಾಡ್ತಾ ಇದ್ದಾರೆ, ರಿಪೇರ್ ನಡೀತಾ ಇದೆ, ಪೇಂಟ್ ಆಗ್ತಾ ಇದೆ. ನಾವು ದೇವಸ್ಥಾನ ಸುತ್ತಾಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಲೈನ್ ಯಾವ ಥರ ಇದೆ. ನಾವು ಇದೇ ಲೈನಲ್ಲಿ ಹೋಗಿ ದರ್ಶನ ಮಾಡಿರೋದು. ಒಂದ್ಸರಿ ನೋಡ್ರಿ. ಈಗೇನು ಜನ ಜಾಸ್ತಿ ಆದಂಗೆ ಕಾಣ್ತಾ ಇದೆ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಪ್ರವೇಶ ಆಗುತ್ತಾರೆ. ನಂತರ ಈ ಥರ ಲೈನ್ ಮಾಡಿಕೊಂಡು ಮುಂದೆ ಈ ಥರ ಲೈನ್ ಎಲ್ಲರೂ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮದು ವಿಡಿಯೋ ಬಂದುಬಿಟ್ಟು ಭೋಜನಾಲಯ ಇದೆ ಫ್ರೆಂಡ್ಸ್. ಮಹಾಲಕ್ಷ್ಮಿ ಟೆಂಪಲ್ದು ಭೋಜನಾಲಯ ಇದೆ. ಅಲ್ಲಿ ನಾನು ನಿಮಗೆ ಅಲ್ಲಿ ತೋರಿಸ್ತೀನಿ ಯಾವ ಥರ ವ್ಯವಸ್ಥೆ ಇದೆ, ಯಾವ ಥರ ಸಿಸ್ಟಮ್ ಇದೆ ಅಂತ ಹೇಳ್ಬಿಟ್ಟು ನೋಡಿರಿ. ಈ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟದ ಒಂದು ಛತ್ರಕ್ಕೆ ದಕ್ಷಿಣ ಭಾಗ ದರ್ವಾಜ 4ರಿಂದ ಹೊರಗಡೆ ಬಂದರೆ ಸ್ವಲ್ಪ ದೂರದಲ್ಲಿ ಮಾಡಿದ್ದಾರೆ. ದೂರ ಅಂದರೆ ಒಂದು 100 ಮೀಟರ್ ಇರ್ಬೋದು. ಅಲ್ಲಿ ಊಟದ ಛತ್ರ ಅಲ್ಲಿ ಇದೆ, ಮಹಾಲಕ್ಷ್ಮಿ ಟೆಂಪಲ್ದು. ನಾವು ಹೋಗ್ತಾ ಇದ್ದೀವಿ ಆ ಕಡೆ. ನೋಡಿ ಫ್ರೆಂಡ್ಸ್, ನಾವು ಆ ಕಡೆ ಹೋಗ್ತಾ ಇದ್ದೀವಿ ಊಟದ ಛತ್ರಕ್ಕೆ. ಇಲ್ಲಿ ನೋಡ್ರಿ, ನಾವು ಪ್ರಸಾದ ನಿಲಯಕ್ಕೆ ಬಂದೀವಿ ಫ್ರೆಂಡ್ಸ್. ನೋಡಿ, ಶ್ರೀ ಮಹಾಲಕ್ಷ್ಮಿ ಅನ್ನಛತ್ರ ಸೇವಾ ಟ್ರಸ್ಟ್ ಕೊಲ್ಹಾಪುರ್. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆವರೆಗೆ ಉಚಿತವಾಗಿ ಇಲ್ಲಿ ಊಟ ಸಿಗುತ್ತೆ, ದೇವ ಪ್ರಸಾದ ನೀವು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಬಂದಿದ್ದಾರೆ ಇವತ್ತು. चला
ಗುಡಿಯಿಂದ ಒಂದು 300 ಮೀಟ್ರ್ ಆಗ್ಬೋದು ಫ್ರೆಂಡ್ಸ್ ಅಷ್ಟೇ. ಪಕ್ಕದಲ್ಲಿದೆ, ಗುಡಿ ಪಕ್ಕದಲ್ಲಿ 300 ಮೀಟ್ರ್ ದೂರದಲ್ಲಿ ಅನ್ನಪ್ರಸಾದ ಇರುತ್ತೆ. ಮಹಾಲಕ್ಷ್ಮಿ ಗುಡಿ ಅದು ನೋಡ್ಬೋದು. ಇಲ್ಲಿ ನೋಡ್ರಿ ಕಾಯಿಪಲ್ಯ, ತಾಜಾ ಕಾಯಿಪಲ್ಯ, ತಾಜಾ ಹೂವುಗಳು ನೋಡಿ ಎಷ್ಟು ಸುಂದರವಾಗಿದೆ. ಇಷ್ಟೊಂದು ಫ್ರೆಶ್ ವೆಜಿಟೇಬಲ್, ಫ್ರೆಶ್ ಎಲ್ಲ ಫ್ರೆಶ್ ಫ್ರೆಂಡ್ಸ್. ಕುಂಬಳಕಾಯಿ ನೋಡಿ, ಸ್ವೀಟ್ಸು, ಚಾಕ್ಲೇಟ್ಸು ಮಕ್ಕಳಿಗೆ. ನೋಡಿ ಫ್ರೆಂಡ್ಸ್, ನೀವು ಅನ್ನದಾನ ಏನಾದರೂ ಮಾಡೋಂಗಿದ್ರೆ, ಡೊನೇಟ್ ಮಾಡೋಂಗಿದ್ರೆ ಮಾಡ್ಬೋದು. ಎಂಟ್ರೆನ್ಸಲ್ಲೇ ಇಲ್ಲಿ ಆಫೀಸ್ ಇದೆ, ಮೇಡಮ್ ಅವರು ಇದ್ದಾರೆ ನೋಡಿ ಯಾವ ಥರ ಸಿಸ್ಟಮ್ ಇದೆ ಇಲ್ಲಿ. ಇಲ್ಲೇ ಕೈ ತಗೋಬೋದು ನಾವು. ಕೈ ತಗೊಂಡು ಕೊಳಗೆ ಎಂಟ್ರೆನ್ಸಲ್ಲೇ ಮಾಡಿಬಿಟ್ಟಿದ್ದಾರೆ. ಒಂಟಿ ಒಪ್ಪ ಇಲ್ಲಿಂದ. ಓಕೆ, ನೀರು ನೋಡಿ, ಮಹಾಲಕ್ಷ್ಮಿ ಟೆಂಪಲ್ ಪ್ರಸಾದ, ಸಾಂಬಾರ್, ಪಲ್ಯ, ಸಾಂಬಾರ್. ಊಟ ಮುಗಿಸ್ಕೊಂಡು ಹೊರಗಡೆ ಬಂದು ಫ್ರೆಂಡ್ಸ್. ಅಲ್ಲಿ ಊಟದ ಹಾಲಲ್ಲಿ ಮೊಬೈಲ್ ಅಲವಿಲ್ಲ ಫ್ರೆಂಡ್ಸ್, ವಿಡಿಯೋ ಮಾಡೋಕೆ ಅಲವಿಲ್ಲ. ಅದಕ್ಕಾಗಿ ಎಷ್ಟು ತೋರ್ಸೋಕ್ಕಾಗಿಲ್ಲ ಜಾಸ್ತಿ. ನೋಡ್ರಿ, ನಾವೀಗ ವಾಪಸ್ ಅಮ್ಮ ಭವಾನಿ ಗುಡಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ಒಂದು ಲಾಗ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ದಯಮಾಡಿ ಟೈಮ್ ಮಾಡ್ಕೊಂಡು ಬನ್ನಿ, ದೇವ್ರ ದರ್ಶನ ಮಾಡ್ಕೊಳ್ಳಿ. ಮಹಾಲಕ್ಷ್ಮಿ ಟೆಂಪಲ್ ಮತ್ತು ಅಮ್ಮ ಭವಾನಿ ಟೆಂಪಲ್ ಎರಡು ಒಂದು ಕಡೆ ಇದೆ, ಕೊಲ್ಲಾಪುರ, ಮಹಾರಾಷ್ಟ್ರ. ದಯವಿಟ್ಟು ಒಂದ್ಸರಿ ಬನ್ನಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹಲವಾರು ಈ ಥರ ಒಳ್ಳೊಳ್ಳೆ ಪ್ರದೇಶಗಳು, ಒಳ್ಳೊಳ್ಳೆ ದೇವಸ್ಥಾನಗಳು ನಿಮಗೆ ವ್ಲಾಗೆಲ್ಲ ನೆಕ್ಸ್ಟ್ ತೋರಿಸ್ತೀನಿ ಫ್ರೆಂಡ್ಸ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ಧನ್ಯವಾದಗಳು.